ಹಾಯ್ ಎಲ್ಲ ನನ್ನ ಮುದ್ದು ವೀಕ್ಷಕರಿಗೆ ಅಶ್ವಿನಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಸಮ್ಮರ್ ಆಗಿರೋದ್ರಿಂದ ಎಲ್ಲರಿಗೂ ಮಾವಿನಕಾಯಿ ಇಷ್ಟ ಆಗ್ತೈತಿ. ಅಂದ್ರ ರಾ ಮ್ಯಾಂಗೋ, ಹಸಿ ಮಾವಿನಕಾಯಿ ಅಂದ್ರ ಕಗ್ಗು ಮಾವಿನಕಾಯಿ, ಹಸಿರು ಮಾವಿನಕಾಯಿ ಎಲ್ರಿಗೂ ಇಷ್ಟ ಆಗ್ತೈತಿ. ಸೊ ಹಸಿರು ಮಾವಿನಕಾಯಿಯಿಂದ ಯೂಸ್ ಮಾಡ್ಕೊಂಡ ನಾನು ಹಸಿರು ಮಾವಿನಕಾಯಿ ಯೂಸ್ ಮಾಡ್ಕೊಂಡ ನಾನು ಒಂದು ಮಾವಿನಕಾಯಿ ಚಿತ್ರಾನ್ನ ಒಂದು ರೆಸಿಪಿನ ಒಂದು ನಿಮ್ಮೆಲ್ರಿಗೂ ಯೂಸ್ ಆಗಲಿ ಅಂತ ಶೇರ್ ಮಾಡತ್ತೀನಿ. ಎಲ್ಲರೂ ಆ ಒಂದು ರೆಸಿಪಿನ ಮನೆಗೆ ಟ್ರೈ ಮಾಡ್ರಿ, ಮಾವಿನಕಾಯಿನ ಯೂಸ್ ಮಾಡ್ಕೊರಿ ಅಂತ ಹೇಳ್ತೀನಿ. ಸೊ ಮಾವಿನಕಾಯಿನ ಯೂಸ್ ಮಾಡ್ಕೊಂಡು ನಾವು ಒಂದು ಚಿತ್ರಾನ್ನ ಮಾಡೋದು ಯಾವ ರೀತಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ಅದಕ್ಕೆ ಯಾವ್ಯಾವ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಚಿತ್ರಾನ್ನ ಮಾಡ್ತಿದ್ದಾರೆ, ನಿಮ್ಮ ಮನೇಲೆ ಟ್ರೈ ಮಾಡಿ ತಿನ್ನಿ. 1 ಕಪ್ಪು ಮಾಡಿಟ್ಟಿರುವಂತಹ ಅನ್ನ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕರ್ರಿ ಲೀವ್ಸ್, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅರಿಶಿನ ಪುಡಿ, ರಾ ಮ್ಯಾಂಗೋ ಒಂದು, ಸ್ವಲ್ಪ ಉಪ್ಪು. ನಾನು ಆಲ್ರೆಡಿ ಮಾಡಿಟ್ಟಿರುವಂಥ ರೈಸ್ 1 ಕಪ್ ರೈಸ್ ತೊಗೊಂಡಿನಿ. ಸೊ 1 ಕಪ್ ರೈಸಿಗೆ ನಾನು ಸಣ್ಣದಾಗಿರುವಂಥ ಒಂದು ರಾ ಮ್ಯಾಂಗೋ ತೊಗೊಂಡಿನಿ. ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಜಾಸ್ತಿ ನೀವು ಮ್ಯಾಂಗೋನ ಯೂಸ್ ಮಾಡ್ಕೋಬೋದು. ನಾನೀಗ 1 ಕಪ್ ರೈಸಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಿಮ್ಗೆ ತೋರಿಸ್ತೀನಿ. ಸೊ ಈಗ ಫಸ್ಟ್ ನಾನು ತೊಗೊಂಡಿರುವಂಥ ಈ ಮಾವಿನಕಾಯಿನ ಕ್ಲೀನಾಗಿ ತುರ್ಕೊಳ್ಳೋಣ. 1 ಕಪ್ನಷ್ಟು ಮ್ಯಾಂಗೋನ ತುರ್ಕೊಂಡಿದ್ದೀನಿ. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನೋಡಿದ್ರಲ್ಲ, ಈಗ ನೆಕ್ಸ್ಟ್ ಕುಕ್ಕಿಂಗ್ ಹೆಂಗೆ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. 1 ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿರಿ. ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿರಿ. 1-2 ಸ್ಪೂನ್ನಷ್ಟು ಆಯಿಲ್ನ ಹಾಕಿರಿ. ಆಯಿಲ್ ಬಿಸಿ ಆಗೋವರೆಗೂ ಬಿಟ್ಟು ಈಗ ಆಯಿಲ್ ಬಿಸಿ ಆಗೈತಿ. ಇದಕ್ಕೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡಿರಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಜೀರಿಗೆನ ಹಾಕ್ಕೊಳ್ರಿ. ಸಾಸಿವೆ ಮತ್ತು ಜೀರಿಗೆನ ಸ್ವಲ್ಪ ಫ್ರೈ ಮಾಡಿರಿ ಸ್ಪೂನಿಂದ. ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ರೆಡ್ ಆದಮೇಲೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಈಗ ಉದ್ದಿನ ಬೇಳೆನ ಆ್ಯಡ್ ಮಾಡಿರಿ. ಉದ್ದಿನ ಬೇಳೆನೂ ಸ್ವಲ್ಪ ರೆಡ್ ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿರಿ ಆಯಿಲ್ ಒಳಗೆ. ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂತು. ಈಗ ಕಡಲೆಬೇಳೆ ಸ್ವಲ್ಪ, ಆಮೇಲೆ ಸ್ವಲ್ಪ ಶೇಂಗಾ ಅಂದರೆ ಕಡಲೆ ಬೀಜ, ಇವನು ಸೇರಿಸಿ ಫ್ರೈ ಮಾಡಿರಿ. ನಾನು 1 ಬೌಲ್ ಬಾಯ್ಲ್ಡ್ ರೈಸಿಗೆ ಮಾತ್ರ ಆಗುವಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕತ್ತೀನಿ, ಜಾಸ್ತಿ ಏನು ಹಾಕಾಗತ್ತಿಲ್ಲ. ಇವೆಲ್ಲ ಪದಾರ್ಥಗಳನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿರಿ.
ಈಗ ನೆಕ್ಸ್ಟ್ ಒಂದು ಹಸಿರು ಮೆಣಸಿನ್ಕಾಯಿ ಅಂದರೆ ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿರಿ. ಈ ಹಸಿರು ಮೆಣಸಿನ್ಕಾಯಿನೂ ಫ್ರೈ ಆಗೋವರೆಗೂ ಈಗ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಆ್ಯಡ್ ಮಾಡಿದ್ನಿ, ಅವೆರಡೂ ಫ್ರೈ ಮಾಡಿರಿ. ಅದಾದ ನಂತರ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡಿರಿ. ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ರಿ. ಈಗ ಈರುಳ್ಳಿನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿರಿ. ಈರುಳ್ಳಿ ಎಷ್ಟು ಫ್ರೈ ಆಗುತ್ತಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಮತ್ತು ಫ್ಲೇವರೂ ಚೆನ್ನಾಗಿ ಬರ್ತೈತಿ ರೀ. ಈಗ ಸ್ವಲ್ಪ ಅರಿಶಿಣದ ಪುಡಿನ ಆ್ಯಡ್ ಮಾಡಿರಿ. ಟರ್ಮರಿಕ್ ಪೌಡರ್, ಈಗ ತುರಿದಿರುವಂಥ ಮಾವಿನಕಾಯಿನ ಆ್ಯಡ್ ಮಾಡಿರಿ, ಸೇರಿಸ್ಕೊರಿ. ಈಗ ತುರಿದಿರುವಂಥ ಮಾವಿನಕಾಯಿನೂ ಚೆನ್ನಾಗಿ ಫ್ರೈ ಆಗಲಿ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ. ಈಗ ಫೈನಲಿ ನಾವು ಮಾಡಿಟ್ಟಿರುವಂಥ ರೈಸ್ನ ಆ್ಯಡ್ ಮಾಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊರಿ. ಈಗ ಸ್ವಲ್ಪ ಕೊತ್ತಂಬರಿ, ನಿಮ್ಮ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಸಾಲ್ಟು ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿರಿ. ಈಗ ಫೈನಲಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ರೈಸ್ ಇದ್ದರೆ ಆಯಿತು, 10 ನಿಮಿಷದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಡ್ಬೋದು. ಭಾಳ ಈಸಿ ಐತಿ. ಫೈನಲಿ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಫೈನಲಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗೈತಿ. ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಟ್ರೈ ಮಾಡಿರಿ, ಚೆನ್ನಾಗಿ ಬರ್ತೈತಿ. ಮತ್ತು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಫೈನಲಿ ಚಿತ್ರಾನ್ನ ಆಯಿತು, ನೀವು ಮನೆಯಲ್ಲಿ ಮಾಡಿ ತಿನ್ನಿ. ಸಬ್ಸ್ಕ್ರೈಬ್ ಮಾಡಿ.